ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠ ಗುರುಗಳು ಶ್ರೀರಾಮಚಂದ್ರ ಪ್ರಭುವಿಗೆ ಜ್ಞಾನೋಪದೇಶವನ್ನು ಮಾಡ್ತಾಯಿದ್ರು. ಚಿತ್ತವನ್ನು ಅಣಗಿಸಿದ್ದೇ ಆದರೆ ಜಗತ್ತಿಲ್ಲವಾಗುತ್ತೆ, ತತ್ಸುಖ ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ರು. ಈಗ ಮುಂದುವರೆದು ಹೇಳ್ತಾರೆ, ರಾಮ ಬ್ರಹ್ಮಜ್ಞಾನದ ಲಾಭವಾಗಲೆಂದು ಅಪೂರ್ವವು ವಿಸ್ಮಯವನ್ನು ಉಲ್ಲಾಸವನ್ನು ಉಂಟು ಮಾಡುವುದೂ ಆದ ರಮ್ಯವಾದ ಕಥೆಯನ್ನು ಸಂಕ್ಷೇಪವಾಗಿ ಹೇಳುವೆನು ಕೇಳು. ವಸಿಷ್ಠರು ಸುಮ್ಮನೆ ಹೇಳ್ತಾನೇ ಇದ್ದಾರೆ. ಇರುವುದು ಆತ್ಮತತ್ವ ಒಂದೇ, ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಮಾತ್ರ ಜ್ಞಾನದ ಆಳ ಅಗಲವನ್ನು ಕಂಡಿಡಿದವರೇ ಇಲ್ಲ. ವಿಸ್ತಾರ ಮಾಡಿ ಓದಷ್ಟು ದೊಡ್ಡದು. ಅಜ್ಞಾನವು ಎಷ್ಟು ದೊಡ್ಡದಿದೆಯೋ ಜ್ಞಾನವೂ ಅದರಷ್ಟೇ ದೊಡ್ಡದು. ಜಗತ್ತು ಎಷ್ಟು ದೊಡ್ಡದಿದೆಯೋ ಜ್ಞಾನವೂ ಅಷ್ಟೇ ದೊಡ್ಡದು. ಆ ಪರಬ್ರಹ್ಮವು ಎಷ್ಟಿದೆ ಅಂತ ಅದರ ವ್ಯಾಪ್ತಿಯನ್ನು ಕಂಡವರೇ ಇಲ್ಲ. ಅದರಿಂದ ಇಲ್ಲಿ ಬ್ರಹ್ಮಜ್ಞಾನದ ಲಾಭವಾಗಲೆಂದು ರಾಮನ ಒಳಗೊಂಡಂತೆ ನಮಗೂ ಸಹ ಬ್ರಹ್ಮಜ್ಞಾನದ ಲಾಭವಾಗಲೆಂದು ಅಪೂರ್ವವು ವಿಸ್ಮಯವನ್ನು ಉಲ್ಲಾಸವನ್ನು ಉಂಟು ಮಾಡುವುದು ಆದ ರಮ್ಯವಾದ ಕಥೆಯನ್ನು ಸಂಕ್ಷೇಪವಾಗಿ ಅಂದರೆ ಚಿಕ್ಕದಾಗಿ ಹೇಳ್ತೀನಿ ಕೇಳು ರಾಮ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಒಂದು ದೊಡ್ಡ ಬಿಲ್ವ ಫಲವಿರುವುದು. ಬಿಲ್ಪತ್ರೆಯನ್ನು ನೋಡಿದ್ದೀವಲ್ವ, ಬಿಲ್ವದ ಮರ, ಅದರಲ್ಲಿ ಒಂದು ಹಣ್ಣು ಬಿಲ್ವ ಕಾಯಿಯಾಗಿ ಹಣ್ಣಾಗುತ್ತೆ. ಅದು ಬೇಲದ ಹಣ್ಣು ನೋಡಿದಿರಲ್ಲ, ಆ ರೀತಿಯಲ್ಲಿ ಸ್ವಲ್ಪ ಉದ್ದಕ್ಕೆ ಬರುತ್ತೆ. ಒಂದು ದೊಡ್ಡ ಬಿಲ್ವ ಫಲವಿರುವುದು. ಅದು ಯೋಜನಗಳ ಗಾತ್ರವಿರುವುದು. ಒಂದು ಯೋಜನ ಅಂದರೆ ಅದೆಷ್ಟೋ ಕಿಲೋಮೀಟರ್ಗಳನ್ನ ಒಳಗೊಂಡಿರ್ತದೆ, ನನಗೂ ಸರಿಯಾಗಿ ಅಳತೆ ಗೊತ್ತಿಲ್ಲ. ಅದೇ ಥರ ಈ ದೊಡ್ಡ ಬಿಲ್ವ ಫಲ ಇರ್ತದಲ್ಲ, ಬಿಲ್ವದ ಹಣ್ಣು ಇರ್ತದಲ್ಲ, ಇದು ಎಷ್ಟು ಗಾತ್ರ ಇದೆಯಪ್ಪ ಅಂದರೆ ಯೋಜನಗಳ ಗಾತ್ರವಿರುವುದಂತೆ. ಅಷ್ಟು ದೊಡ್ಡ ಗಾತ್ರದ ಒಂದು ಬಿಲ್ವದ ಫಲ. ಮತ್ತು ಅಷ್ಟೇ ಅಲ್ಲ, ಅದು ದೊಡ್ಡ ಗಾತ್ರದ್ದಷ್ಟೇ ಅಲ್ಲ, ನಿರ್ಮಲವಾಗಿರುವುದು, ಸ್ಫುಟವಾಗಿ ಕಣ್ಣಿಗೆ ಕಾಣಿಸುವುದು. ಅದಲ್ಲದೆ ಯುಗಗಳಾಗಿದ್ದರೂ ಅದು ಇನ್ನೂ ಜೀರ್ಣವಾಗದೆ ಇದ್ದಂತೆ ಇರುವುದು. ಈಗ ಒಂದು ಹಣ್ಣು ಬಿಟ್ಟರೆ ಸ್ವಲ್ಪ ಕಾಲಮಾನ ಇದ್ದು ನಂತರ ಅದು ನಶಿಸಿ ಹೋಗೋದಕ್ಕೆ ಆರಂಭ ಆಗುತ್ತೆ, ಒಣಗಿ ಪುಡಿಯಾಗಿ ಕೊನೆಗೆ ಏನಿಲ್ವಾಗುತ್ತೆ. ಆದರೆ ಈ ಬಿಲ್ವ ಫಲ ಹೇಗಿದೆಯಪ್ಪ ಅಂದರೆ ಬಹಳ ಯೋಜನಗಳಷ್ಟು ದೂರ, ಎಷ್ಟು ದೂರ ಇದೆಯೋ ಅಷ್ಟು ದೂರಗಳವರೆಗೂ ನೋಡಿದ್ರೆ ಅದರ ಗಾತ್ರ ಅಷ್ಟೇ ಬರುತ್ತಂತೆ. ಅಷ್ಟು ಗಾತ್ರವಾಗಿದೆ, ನಿರ್ಮಲವಾಗಿದೆ ಮತ್ತು ಸ್ಫುಟವಾಗಿ ಬಹಳ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತದೆ. ಅದಷ್ಟೇ ಅಲ್ಲದೆ ಯುಗಗಳಾಗಿದ್ದರೂ ಅದು ಇನ್ನೂ ಜೀರ್ಣವಾಗಿಲ್ಲ. ಅದು ಹೇಗಿತ್ತೋ ಪಕ್ವವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದೇ ರೀತಿಯಲ್ಲಿ ಚೆನ್ನಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ, ಇನ್ನೂ ನಾಶವಾಗಿಲ್ಲ ಅದು. ಅದರಲ್ಲಿರುವ ರಸವು ಎಂದಿಗೂ ಬತ್ತಿ ಹೋಗುವುದಿಲ್ಲ. ಸಾಮಾನ್ಯವಾಗಿ ಒಂದು ಹಣ್ಣು ಕಾಲಮಾನ ಇರ್ತದೆ, ಅದಕ್ಕೆ ಆ ಕಾಲಮಾನ ಕಳೆದೋಯ್ತು ಅಂದರೆ ಅದರಲ್ಲಿರುವಂತಹ ರಸ ಬತ್ತಿ ಹೋಗುತ್ತೆ. ಆದರೆ ಈ ಹಣ್ಣಿನಲ್ಲಿರ್ತಕ್ಕಂಥ ರಸ ಎಂದಿಗೂ ಬತ್ತಿ ಹೋಗಿಲ್ಲ. ಆದರೆ ಅದರ ರುಚಿಯು ಅಮೃತಕ್ಕಿಂತ ಮಧುರವಾದದ್ದು. ಈ ಬಿಲ್ವ ಫಲದ ರುಚಿ ಇದೆಯಲ್ಲ, ಇದು ಅಮೃತಕ್ಕಿಂತ ಬಹಳ ಮಧುರವಾಗಿ ಅಷ್ಟು ಚೆನ್ನಾಗಿದೆಯಂತೆ. ಅದು ಬಹು ಪುರಾತನವಾದುದಾದರೂ ಹೊಸಚಂದ್ರನ ಕಿರಣಗಳಂತೆ ಮೃದುವು ಸುಂದರವು ಆದುದು. ಇದು ಬಹಳ ಪುರಾತನವಾದದ್ದು. ಪುರಾತನ ಅಂದ್ರೇನು, ಎಷ್ಟು ಹಳೆಯದೋ ಗೊತ್ತಿಲ್ಲ, ಆದರೂ ಕೂಡ ಈಗ ಫಲಪಕ್ವವಾಗಿದೆಯೇನೋ ಅನ್ನುವ ರೀತಿಯಲ್ಲಿ ಮೃದುವಾಗಿ ಮಧುರವಾಗಿ ರುಚಿಯಾಗಿ ಅದರ ರುಚಿ ಇದೆಯಂತೆ. ಅದು ಯಾವ ರೀತಿಯಲ್ಲಿ ಅಂತ ಈಗ ಅದನ್ನು ನೋಡ್ತಾ ಇದ್ದಾರೆ. ಮಹಾಮೇರುವು ಹೇಗೆ ಬ್ರಹ್ಮಾಂಡ ವ್ಯೂಹ ಮಧ್ಯದಲ್ಲಿ ಇರುವುದೋ, ಮಹಾಮೇರು ಪರ್ವತ ಎಲ್ಲಿದೆ, ಬ್ರಹ್ಮಾಂಡ ವ್ಯೂಹದ ಮಧ್ಯದಲ್ಲಿರುವುದೋ, ಹಾಗೆಯೇ ಈ ಬಿಲ್ವದ ಫಲವೂ ಕೂಡ ಎಲ್ಲದಕ್ಕೂ ಮಧ್ಯದಲ್ಲಿ ಇರುವುದು. ಮಂದರ ಪರ್ವತದಂತೆ ಅಚಲವಾಗಿರುವುದು. ಮಹಾಪ್ರಳಯದಲ್ಲಿ ಬೀಸುವ ಮಹಾವಾಯುಗಳು ಕೂಡ ಅದನ್ನು ಅಲ್ಲಾಡಿಸಲಾರವು. ಈ ಮಹಾಪ್ರಳಯ ಕಾಲದಲ್ಲಿ ಚಂಡಮಾರುತಗಳು ಬಂದರೆ ದೊಡ್ಡ ದೊಡ್ಡ ಮರಗಳನ್ನೆಲ್ಲ 200-300 ಕಿಲೋಮೀಟರ್ ಸ್ಪೀಡ್ ವೇಗದಲ್ಲಿ ಆ ಮರಗಳನ್ನೆಲ್ಲ ತೂರ್ಕೊಂಡು ತಗೊಂಡೋಗ್ತಾ ಇರ್ತವೆ, ದೊಡ್ಡ ಹಳೆಯ ಮರಗಳನ್ನೆಲ್ಲ. ಇನ್ನು ಪ್ರಳಯ ಕಾಲದಲ್ಲಿ, ಮಹಾಪ್ರಳಯದಲ್ಲಿ ಬೀಸುವ ಮಹಾವಾಯುಗಳು ಅಂದರೆ ದೊಡ್ಡ ಚಂಡಮಾರುತದಂತೆ ಬರುವ ದೊಡ್ಡ ಗಾಳಿಗಳು ಹೇಗಿರ್ತವೋ ಅಷ್ಟು ಬೀಸಿದರೂ ಕೂಡ ಈ ಬಿಲ್ವದ ಹಣ್ಣನ್ನು ಅಲ್ಲಾಡಿಸ್ಲಿಕ್ಕಾಗಿಲ್ವಂತೆ. ಅಷ್ಟು ಗಟ್ಟಿಯಾಗಿ ನೆಲೆ ಊರಿ ನಿಂತಿದ್ದು. ಅಷ್ಟೇ ಅಲ್ಲದೆ ಅದು ಕೋಟಿ ಯೋಜನೆಗಳಷ್ಟು ದೊಡ್ಡದಾಗಿ ಜಗತ್ತಿನ ಸ್ಥಿತಿಗೆ ಮೂಲ ಕಾರಣವಾಗಿರುವುದು. ಇದು ಎಷ್ಟು ದೊಡ್ಡದಾಗಿದೆಯಪ್ಪ ಅಂದರೆ ಕೋಟಿ ಯೋಜನೆಗಳಷ್ಟು, ಎಷ್ಟು ಕಿಲೋಮೀಟರ್ಗಳಂತ ಅಳತೆ ಮಾಡಲಿಕ್ಕಾಗಿಲ್ಲ, ಅಷ್ಟು ದೊಡ್ಡದಾಗಿದೆ. ಅಷ್ಟೇ ಅಲ್ಲ,
ಜಗತ್ತಿನ ಸ್ಥಿತಿಗೆ ಮೂಲ ಕಾರಣವಾಗಿರುವುದು. ಈ ಬಿಲ್ವದ ಹಣ್ಣು ಜಗತ್ತಿನ ಸ್ಥಿತಿಗೆ, ಜಗತ್ತು ಕಾಣಿಸ್ತಾ ಇದೆಯಲ್ಲ, ಜಗದ್ ವ್ಯಾಪಾರ ನಡೀತಾ ಇದೆಯಲ್ಲ, ಆ ಸ್ಥಿತಿಗೆ ಮೂಲ ಕಾರಣವೇ ಈ ಬಿಲ್ವದ ಹಣ್ಣು. ಈ ಬಿಲ್ವ ಫಲದ ಮಗ್ಗುಲಲ್ಲಿ ದೊಡ್ಡ ದೊಡ್ಡ ಬ್ರಹ್ಮಾಂಡಗಳನ್ನಿಟ್ಟರೆ ಅವು ಪರ್ವತದ ಮಗ್ಗುಲಲ್ಲಿರುವ ಸಾಸುವೆಯ ಚೂರೇನೋ ಎನ್ನುವಂತಾಗುವುದು. ಈ ಬಿಲ್ವದ ಹಣ್ಣು ಎಷ್ಟು ದೊಡ್ಡದು ಅಂತ ಅಂದರೆ, ಅದರ ಪಕ್ಕದಲ್ಲಿ ಈಗ ಒಂದು ಬಿಲ್ವದ ಹಣ್ಣು ಇರ್ತದೆ, ಅದರ ಪಕ್ಕದಲ್ಲಿ ಅಥವಾ ಒಂದು ಸೇಬಿನ ಹಣ್ಣು ಅಂತ ಇಟ್ಕೊಳ್ಳೋಣ, ನಿಮಗೆ ಬಿಲ್ವದ ಹಣ್ಣು ನೋಡದೇ ಇದ್ದವ್ರಿಗೆ, ಒಂದು ಸೇಬಿನ ಹಣ್ಣಿನ ಪಕ್ಕದಲ್ಲಿ ಸಣ್ಣ ಸಣ್ಣ ಸಾಸಿವೆಗಳನ್ನ ಪಕ್ಕದಲ್ಲಿ ಇಟ್ಟರೆ ಎಷ್ಟು ಚಿಕ್ಕದಾಗಿ ಕಾಣ್ತಾವಲ್ವ. ಈ ಬಿಲ್ವದ ಹಣ್ಣಿನ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬ್ರಹ್ಮಾಂಡಗಳನ್ನಿಟ್ಟರೆ, ದೊಡ್ಡ ದೊಡ್ಡ ಬ್ರಹ್ಮಾಂಡಗಳನ್ನು, ಭೂಮಿಯನ್ನು ಒಳಗೊಂಡಂತೆ, ಗ್ರಹಗಳನ್ನು ಒಳಗೊಂಡಂತೆ, ಗ್ರಹ ತಾರೆಗಳನ್ನು, ಸೂರ್ಯಚಂದ್ರನನ್ನು ಒಳಗೊಂಡಂತೆ ಏನಿದೆಯಲ್ಲ, ಇವೆಲ್ಲವನ್ನು ಸೇರಿ ಒಂದು ಬ್ರಹ್ಮಾಂಡ ಅಂತ ಕರೀತಾರೆ. ಇಂಥವು ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ತಂದು ಈ ಬಿಲ್ವದ ಹಣ್ಣಿನ ಪಕ್ಕದಲ್ಲಿ ಇಟ್ಟರೆ ದೊಡ್ಡ ಹಣ್ಣಿನ ಪಕ್ಕದಲ್ಲಿ ಒಂದು ಸಣ್ಣ ಸಾಸಿವೆ ಕಾಳುಗಳು ಬಿದ್ದಂತೆ ಕಾಣಿಸ್ತದಂತೆ. ಅಷ್ಟು ದೊಡ್ಡದು ಈ ಬಿಲ್ವದ ಹಣ್ಣು. ಅವು ಪರ್ವತದ ಮೊಗ್ಗಿಲಿನಲ್ಲಿರುವ ಸಾಸಿವೆ ಚೂರುಗಳೇನೋ ಎನ್ನುವಂತಾಗುವುದು. ಯಾವುದು? ಈ ಬ್ರಹ್ಮಾಂಡಗಳು ಆ ಬಿಲ್ವ ಪಕ್ಕದಲ್ಲಿ ಕಂಡ್ರೆ. ಎಲೆ ರಾಘವನೇ, ಅದು ಅಪೂರ್ವವಾದ ರಸವನ್ನು ಯಾವಾಗಲೂ ಸ್ರವಿಸುತ್ತಿರುವುದು. ಆ ಬಿಲ್ವದ ಹಣ್ಣು ಸುಮ್ಮನೆ ಇಲ್ಲ, ಅಪೂರ್ವವಾದ ಒಂದು ರಸವನ್ನು, ಮಧುರವಾದ ರಸವನ್ನು ಸ್ರವಿಸ್ತಾ ಇರ್ತದೆ. ಅಂದರೆ ಆ ರಸದ ಉತ್ಪತ್ತಿ ಆಗ್ತಾನೇ ಇರ್ತದೆ. ಯಾವುದರಿಂದ? ಆ ಹಣ್ಣಿನಿಂದ. ಅದರ ರುಚಿಯನ್ನು ಮಿಕ್ಕ ಷಡ್ರಸಗಳು ಮೀರಲಾರವು. ಷಡ್ರಸಗಳು ಗೊತ್ತಲ್ಲ, ಉಪ್ಪು, ಹುಳಿ, ಖಾರ, ಒಗರು ಇವೆಲ್ಲ ಇದೆಯಲ್ಲ, ಈ ರಸಗಳು ಯಾವುವು ಸರಿಗಟ್ಟಲಾರೋ ಆ ರುಚಿಗೆ. ಅಷ್ಟು ಬಹಳ ಚೆನ್ನಾಗಿರ್ತಕ್ಕಂಥ ರಸ ಅದು. ಆ ಬಿಲ್ವ ಫಲವು ಹಣ್ಣಾಯಿತು, ಬಿದ್ದು ಹೋಗುವುದು ಎನ್ನುವ ಹಾಗೇ ಇಲ್ಲ. ಅದು ಹುಟ್ಟುತ್ತಿದ್ದ ಹಾಗೆಯೇ ಹಣ್ಣಾಗಿದ್ದರೂ ಅದಕ್ಕೆ ಮುಪ್ಪಿನ ಬಾಧೆ ಇಲ್ಲ. ಅದಿನ್ನೇನು ಹಣ್ಣಾಯಿತು, ಇನ್ನೇನು ಒಣಗೋಗುತ್ತೆ, ರಸ ಬತ್ತಿ ಹೋಗುತ್ತೆ ಅನ್ನುವಾಗೇ ಇಲ್ಲ. ಅದಕ್ಕೆ ಮುಪ್ಪು ಅಂತಕ್ಕಂಥ ಬಾಧೆನೇ ಅದಕ್ಕಿಲ್ಲ. ಬ್ರಹ್ಮ, ವಿಷ್ಣು, ಇಂದ್ರ, ರುದ್ರ ಮೊದಲಾದ ಕೆಲವರು ಪುರಾತನರು ಕೂಡ ಇದು ಯಾವಾಗ ಹುಟ್ಟಿತು, ಇದರ ಮೂಲ ಯಾವುದು, ಇದರ ತೊಟ್ಟು ಯಾವುದು ಎಂಬುದನ್ನು ಯಾರೂ ಕಾಣರು. ಈ ಹಣ್ಣು ಯಾವಾಗ ಹುಟ್ಟಿತು, ಇದ್ರ ಮೂಲ ಯಾವುದು, ಎಲ್ಲಿ ಹುಟ್ಟಿತು, ಇದ್ರ ತೊಟ್ಟು ಯಾವ ಮರದಲ್ಲಿ, ಯಾವ ತೊಟ್ಟಿನಲ್ಲಿ ಅಂಟ್ಕೊಂಡಿತ್ತು, ಇದನ್ನು ಯಾರ್ಯಾರಿಗೂ ಗೊತ್ತಿಲ್ಲ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ, ತ್ರಿಮೂರ್ತಿಗಳಿಗೂ ಗೊತ್ತಿಲ್ವಂತೆ, ಇಂದ್ರಾದಿ ದೇವತೆಗಳಿಗೂ ಗೊತ್ತಿಲ್ವಂತೆ. ಅವರು ಹಳಬರು ಅವರೆಲ್ಲ, ಆದರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಇವರೆಲ್ಲ ಯಾರು? ಮನಸ್ಸಂಕಲ್ಪದಿಂದ ಉದಿತವಾದವರು ಇವರೆಲ್ಲ. ಅಂದರೆ ಆ ಪರತತ್ವ ಎಂತಕ್ಕಂಥ ಬಿಲ್ವದ ಹಣ್ಣು ಇವೆಲ್ಲವನ್ನು ತನ್ನೊಳಗೆ ಒಳಗೊಂಡಿದೆ. ಆ ಪರತತ್ವ ಎಲ್ಲಿಂದ ಹುಟ್ಟಿತು, ಯಾವಾಗ ಹುಟ್ಟಿತು ಅಂತ ಇವ್ರು ಯಾರಿಗೂ ಗೊತ್ತಿಲ್ಲ. ಯಾಕೆ? ಮನಸ್ಸಂಕಲ್ಪದಿಂದ ಜನಿತವಾದವರು ಇವರೆಲ್ಲ. ಮಾಯೆ ಮೊದಲು, ಮನಸ್ಸಿನ ಚಲನೆಯಿಂದ ಮಾಯೆ ಉತ್ಪತ್ತಿಯಾಗುತ್ತೆ, ಚಿತ್ತ ಚಲನದಿಂದ ಮಾಯೆ ಉತ್ಪತ್ತಿಯಾಗುತ್ತೆ, ಮಾಯೆಯಿಂದ ತಮೋಗುಣದ ಅವಸ್ಥೆಯಲ್ಲಿ ಜಗದ್ ಉತ್ಪತ್ತಿಯಾಗುತ್ತೆ, ಸತ್ವಗುಣದಿಂದಾಗಿ ಇವರೆಲ್ಲ ಯಾರು? ತ್ರಿಮೂರ್ತಿಗಳು ಹುಟ್ಕೊಳ್ತಾರೆ, ರಜೋಗುಣದಿಂದ ದೇವತೆಗಳು ಹುಟ್ಕೊಳ್ತಾರೆ. ಇವರೆಲ್ಲ ಯಾವುದರಿಂದ ಹುಟ್ಟಿದವರು? ಮಾಯೆಯಿಂದ ಜನಿತವಾದವರು ಇವರೆಲ್ಲ. ಆದ್ದರಿಂದ ಇವ್ರಿಗೆ ಅದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇದ್ರ ಮೂಲ ಯಾವುದು, ತೊಟ್ಟಿರುವುದು ಎಲ್ಲಿ, ಯಾವುದನ್ನು ಯಾರೂ ಕಾಣರು. ಮಹಾಕೃತಿಯ ಈ ಫಲವನ್ನು ಬಿಡುವ ವೃಕ್ಷದ ಅಂಕುರವೆಲ್ಲಿತ್ತೋ, ಈ ಬಿಲ್ವದ ಹಣ್ಣು ಹುಟ್ಟತಲ್ಲ, ಆ ಮರದ ಅಂಕುರ ಅದು ಎಲ್ಲಿ ಚಿಗುರುತ್ತೋ ಯಾರಿಗೂ ಗೊತ್ತಿಲ್ಲ. ಅದು ಯಾವಾಗ ಕುಸುಮವನ್ನು ಬಿಟ್ಟಿತ್ತು, ಅದು ಯಾವಾಗ ಹೂ ಬಿಡುತ್ತೋ ಗೊತ್ತಿಲ್ಲ. ಅದರ ಬುಡ, ಕೊಂಬೆ ಇವು ಯಾರೂ ಕಾಣರು. ಈ ಪರತತ್ವದ ವರ್ಣನೆಯನ್ನು ಮಾಡ್ತಿರ್ತಕ್ಕಂಥದ್ದು ಇಲ್ಲಿ. ಬಹಳ ದೊಡ್ಡದಾಗಿ ಏಕಪಿಂಡವಾಗಿ ಹರಡಿಕೊಂಡಿರುವುದರಿಂದ ಬಹುಸ್ಥೂಲವಾಗಿ ಕಾಣುವ ಆ ಫಲದ ಉತ್ಪತ್ತಿಯನ್ನಾಗಲಿ, ಬೆಳೆಯುವುದು ಮೊದಲಾದ ವಿಕಾರಗಳನ್ನಾಗಲಿ, ಪರಿಣಾಮವನ್ನಾಗಲಿ ಯಾರೂ ಕಾಣರು. ಈಗ ನಮ್ಮ ಕಣ್ಣು ಮುಂದೆ ಒಂದು ಬೀಜ ನೆಟ್ಟರೆ ಅದು ಚಿಗುರೊಡೆದು ದೊಡ್ಡ ಗಿಡವಾಗಿ, ಮರವಾಗಿ, ಕೊನೆಗೊಂದಿನ ಇಲ್ಲವಾಗುವುದನ್ನೆಲ್ಲ ನಾವು ಕಾಣ್ತೀವಿ. ಆದರೆ ನಮ್ಮ ವ್ಯಾಪ್ತಿಯನ್ನು ಮೀರಿ ದೊಡ್ಡದೊಂದಿದ್ರೆ ನಾವು ಅದರ ಉತ್ಪತ್ತಿ ನಾಶಗಳನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತಾ? ಒಂದು ಭೂಮಿಗಿಂತಲೂ ದೊಡ್ಡದಾದ ಒಂದು ಬೀಜ ಉಂಟಾಗಿ ಅದರಿಂದ ಚಿಗುರೊಡೆದು ಅನೇಕ ಕವಲುಗಳನ್ನ ಹೊಡೆದು ದೊಡ್ಡ ಮರವಾಗಿ ಫಲ ಬಿಟ್ಟು ನಾಶವಾಗೋದನ್ನು ನಮ್ಮಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತಾ? ಯಾಕೆ? ನಾವು ಸೀಮಿತ ದೃಷ್ಟಿಯನ್ನು ಒಳಗೊಂಡವರು. ಈ ರೀತಿಯಲ್ಲಿ ಪರತತ್ವ ಅಂತಕ್ಕಂಥದ್ದು, ಆ ಪರಬ್ರಹ್ಮ ಅಂತಕ್ಕಂಥದ್ದು ಇಷ್ಟೊಂದು ಸ್ಥೂಲವಾಗಿ ಕಾಣ್ತಾ ಇದೆ.
ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದರ ವಿಕಾರಗಳನ್ನು, ಅದು ಬೆಳೆಯುವುದನ್ನು ಯಾವುದನ್ನು ನಮ್ಮಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸಮಸ್ತ ಫಲಗಳ ಸಾರವನ್ನು ಹೊಂದಿರುವ ಈ ಫಲವು ಮಹಾಕೃತಿ ಉಳ್ಳದ್ದು. ಸಮಸ್ತ ಫಲಗಳ ಸಾರವನ್ನು ಈ ಪರತತ್ವ ಒಂದೇ, ಆ ಬಿಲ್ವದ ಹಣ್ಣು ಒಂದೇ ಉಳ್ಳಂಥದ್ದು. ಇದರಲ್ಲಿ ಮಜ್ಜ ಇಲ್ಲ, ಬೀಜವಿಲ್ಲ. ಅದು ಅಷ್ಟು ದೊಡ್ಡದಾಗಿದ್ದರೂ ಇದು ನಿರ್ವಿಕಾರವೂ ನಿರಂಜನವೂ ಆಗಿರ್ತಕ್ಕಂಥದ್ದು. ಅದು ಅಷ್ಟು ದೊಡ್ಡದಾಗಿದೆ. ಅದರಲ್ಲಿ ಒಳಗೆ ಬೀಜವೂ ಇಲ್ಲ. ಮತ್ತು ಮಜ್ಜ ಅಂದರೆ ಬರೀ ಬೀಜದ ಜೊತೆಗೆ ಹಣ್ಣಿರ್ತದೆ ನೋಡಿ, ರಸದಿಂದ ಕೂಡಿರ್ತಕ್ಕಂಥ ಹಣ್ಣು, ಅದೂ ಇಲ್ಲ. ಅಷ್ಟು ದೊಡ್ಡದಾಗಿದ್ದರೂ ಅದು ನಿರ್ವಿಕಾರವು ನಿರಂಜನವು. ಈ ಬಿಲ್ವದ ಹಣ್ಣು ಇಷ್ಟು ದೊಡ್ಡದಾಗಿದ್ದರೂ ಕೂಡ ಅದು ನಿರ್ವಿಕಾರದಿಂದ ಕೂಡಿದೆ ಮತ್ತು ನಿರಂಜನವು. ಅಲ್ಲಿ ಯಾವುದೇ ಕೊಳೆ ಇಲ್ಲ, ಅಲ್ಲಿ ಶುದ್ಧವಾಗಿ ನಿರ್ಮಲವಾಗಿದೆ ಅಂತಕ್ಕಂಥ ಆತ್ಮತತ್ವದ ವಿಚಾರವನ್ನು, ಪರಬ್ರಹ್ಮನ ಸ್ಥಿತಿಯನ್ನು ಬಿಲ್ವದ ಹಣ್ಣಿಗೆ ಹೋಲಿಕೆ ಕೊಟ್ಟು ವಸಿಷ್ಠರು ಇಷ್ಟೊತ್ತು ವರ್ಣನೆಯನ್ನು ಮಾಡಿದರು. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.